ಬಟರ್ಫ್ಲೈ ಎಫೆಕ್ಟ್ ಅಂದ್ರೆ ಇವತ್ತು ಒಂದು ಸಣ್ಣ ಘಟನೆ ಭವಿಷ್ಯದಲ್ಲಿ ದೊಡ್ಡದಾದ ಮತ್ತು ಅನಿರೀಕ್ಷಿತವಾದ ಪರಿಣಾಮ ಬೀರಬಹುದು ಅಂತ. ಬೇಸಿಕಲಿ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್. ಇದನ್ನ ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. 1 ವರ್ಷದ ಮುಂಚೆ ಇದು ಯಾವುದೂ ಇರಲಿಲ್ಲ. ಈ ಹಾಡು, ಈ ಮ್ಯೂಸಿಕ್ ವಿಡಿಯೋ ಇದನ್ನೆಲ್ಲ ಮಾಡಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಕಂಟೆಂಟ್ ಮಾಡಿಕೊಂಡು ಕೂಲಾಗಿದ್ದಿದ್ದು ನನಗೆ ಒಂದು ಕಾಲ್ ಬರುತ್ತೆ. ಜೆಬ್ಬಿ ಬ್ರೋ ಎಲ್ಲಿ? ಮನೆಯಲ್ಲಿ ಬ್ರೋ, ಬೆಡ್ ಮೇಲೆ ಬಿದ್ದಿದ್ದೆ. ಬಿಜು ಬ್ರೋ, ಅದು ಮ್ಯೂಸಿಕ್ ವಿಡಿಯೋ ಲಾಂಚ್ ಇದೆ, ಬರ್ತೀರಾ? ಕ್ರೇಜಿ ಸೀನ್ ಇದೆ. ನಾನು ಅವಾಗ ಬೇರೆನೆ ಝೋನಲ್ಲಿದ್ದೆ. ರೂಮ್ ಒಳಗೆ ಇದ್ರೆ ಇನ್ನೂ ಸೈಕ್ ಆಗ್ತೀನಿ, ಹೊರಗಾದ್ರೂ ಹೋದ್ರೆ ಉಸಿರಾಡಬಹುದು ಅಂತ ಡನ್ ಬ್ರೋ ಬಂದೆ ಅಂತ ಹೊರಟೆ. ಬಿಜ್ಜು ಬ್ರೋದು ತಡೆರಹಿತ ಅವತ್ತು ಲಾಂಚು. ಆಲ್ಮೋಸ್ಟ್ ಎಲ್ಲಾ ರ್ಯಾಪರ್ಸು ಅಲ್ಲೇ ಇದ್ರು. ಈ ಸೀನ್ ನನಗ್ ಸ್ವಲ್ಪ ಹೊಸದು. ಅಲ್ಲಿ ನನಗ್ ಪರಿಚಯ ಆಗಿದ್ದೆ ಓಂ ಅಲಿಯಾಸ್ ಪ್ರಾಪ್ಸಿ. ಇವರು ಬೀಟ್ಸ್ ಮಾಡ್ತಾರೆ. ಮೋಹಿತ್ ಗೌಡ ಇವರು ರ್ಯಾಪ್ ಮಾಡ್ತಾರೆ. ಬ್ರೋ ಬಿಗ್ ಫ್ಯಾನ್ ಬ್ರೋ, ಕಂಟೆಂಟ್ ನೋಡ್ತೀನಿ, ಚೆನ್ನಾಗಿರುತ್ತೆ ಬ್ರೋ. ಕ್ರೇಜಿ ಕಾಂಟೆಂಟ್ ಬ್ರೋ, ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ಥ್ಯಾಂಕ್ ಯು ಬ್ರೋ. ಮತ್ತೆ ಏನ್ ಬ್ರೋ ನೀವಿಲ್ಲಿ? ನಾನು ರ್ಯಾಪ್ ನ ತುಂಬಾನೇ ಕೇಳ್ತೀನಿ. ಇಂಗ್ಲಿಷು, ಹಿಂದಿ, ಕನ್ನಡ, ತಮಿಳು. ಐ ಬೀನ್ ಇಂಟ್ರೆಸ್ಟೆಡ್ ಇನ್ ದ ಸೀನ್ ಫಾರ್ ಕ್ವೈಟ್ ಸಮ್ ಟೈಮ್. ನಾನು ಸ್ವಲ್ಪ ರ್ಯಾಪ್ ಮಾಡ್ತೀನಿ, ನಂದಲ್ಲ ಬೇರೆಯವ್ರ ಟ್ರ್ಯಾಕ್ಸ್ ನ. ರ್ಯಾಪ್ ಬಗ್ಗೆ ಆಲ್ರೆಡಿ ನನಗೆ ಸ್ವಲ್ಪ ಆಸಕ್ತಿ ಇತ್ತು, ಸೊ ಸುಮ್ನೆ ಬಂದೆ. ನನಗೆ ಏನ್ ಹೇಳ್ಬೇಕೋ ಗೊತ್ತಾಗಿಲ್ಲ. ಎನಿವೇಸ್ ಬ್ರೋ, ಟಚ್ ಅಲ್ಲಿ ಲೆಟ್ಸ್ ವರ್ಕ್ ಆನ್ ಸಮಥಿಂಗ್. ಹೇ ಖಂಡಿತ ಬ್ರೋ ಅಂತ ನಾವಿಬ್ರು ನಂಬರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಇದ್ ನಡೆದಿದ್ದು ಫೆಬ್ರವರಿಯಲ್ಲಿ. ನಾನ್ ಇದ್ರ ಬಗ್ಗೆ ಮರ್ತೇ ಹೋಗಿದ್ದೆ. ಬಟ್ ಒಂದ್ 6 ತಿಂಗಳಾದ್ಮೇಲೆ ನನ್ ಫೋನ್ಗೆ ಒಂದ್ ಕಾಲ್ ಬರುತ್ತೆ. ಹೇ ವಾಟ್ಸ್ಆಪ್ ಜೆವಿ ಬ್ರೋ. ಓ ನಮಸ್ಕಾರ. ಅದೇ ಬ್ರೋ, ನಿಮ್ಗೆ ಅವತ್ತು ಹೇಳ್ತಾ ಇದ್ನಲ್ಲ ಒಂದು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀನಿ ಅಂತ. ಅದಕ್ಕೆ ನಿಮ್ನೆ ಫಸ್ಟ್ ಕಾಸ್ಟ್ ಆಗಿ ಕರೆಯೋಣ ಅಂತ ಅನ್ಕೊಂತಾ ಇದೆ. ಏನಂತೀರಾ? ನನಗ್ ಫಸ್ಟ್ ಮಾತಾಡೋದಂದ್ರೆ ತುಂಬಾ ಇಷ್ಟ. ಸುಮ್ನೆ ಮಾತಾಡೋದಲ್ಲ, ಸಮಥಿಂಗ್ ದಟ್ ಗಿವ್ಸ್ ಸಮ್ ವ್ಯಾಲ್ಯೂ, ಅಥವಾ ನನ್ನ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಳ್ಳೋದು, ಈ ತರ. ಸೊ ಯೋಚನೆನೇ ಮಾಡಿದೆ. ಡನ್ ಬ್ರೋ, ನಿಮ್ ಸ್ಟುಡಿಯೋದು ಲೊಕೇಶನ್ ಕಳ್ಸಿ, ಸಿಗೋಣಂತೆ ಅಂತ ಅವ್ರ ಸ್ಟುಡಿಯೋಗೆ ಹೋದೆ. ಅಲ್ಲಿ ಪಾಡ್ಕಾಸ್ಟ್ ಶೂಟ್ ಏನೋ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅದ್ ನೆಟ್ಟಿಗೆ ನಡೆದಿಲ್ಲ. ಸಿ ಯು ಪೀಪಲ್ ಶುಡ್ ನೋ ಸಮಥಿಂಗ್. ನಾನು ಮೋಹಿತ್ ಬ್ರೋ ಕುತ್ಕೊಂಡು ಮಾತಾಡಕ್ ಶುರು ಮಾಡಿದ್ರೆ ಅದೆಲ್ಲಿಂದಾನೋ ಶುರು ಮಾಡಿ ಅವರ್ಗಟ್ಲೆ ಮಾತಾಡಿ ವಿಷಯ ಇನ್ನೆಲ್ಲಿಗೋ ಹೋಗಿರುತ್ತೆ. ಅದು ನನಗೆ ಆವತ್ತೇ ಗೊತ್ತಾಗಿದ್ದು. ಸೊ ನಿಮಗ್ ಗೊತ್ತಾಗಿರ್ಬೇಕು ಆ ಪಾಡ್ಕಾಸ್ಟ್ ಹೆಂಗ್ ನಡೀತು ಅಂತ. ಬಟ್ ಬ್ರೋ ಬನ್ನಿ, ಒಂದು ಜಾಮ್ ಸೆಷನ್ ಆದ್ರೂ ಮಾಡೋಣ ಇವತ್ತು. ಜಾಮ ಅಂದ್ರೆ? ಬ್ರೋ ಬೀಟ್ ಹಾಕೋಣ, ಬಾರ್ ಸ್ಪಿಟ್ ಮಾಡೋಣ, ಬನ್ನಿ ಬ್ರೋ. ಏನ್ ಹೇಳ್ತಿದ್ದೀರಾ ಬ್ರೋ? ಯಾವ ಭಾಷೆ ಇದು? ನನಗೇನು ಅರ್ಥನೇ ಆಗ್ತಿಲ್ಲ. ಒಂದು 1 ಅವರ್ ಇರಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. 1 ಅವರ್ ಅಂತ ಕುತ್ಕೊಂಡ್ರೆ ಅದು 4 ಅವರ್ ಆಯ್ತು. ಇಲ್ಲ, ಲಿಟ್ರಲಿ ಕಂಟಿನ್ಯೂಸ್ 4 ಅವರ್ ಬೀಟ್ಸ್ ಹಾಕೋದು, ಏನೋ ಒಂದ್ ಸ್ಪಿಟ್ ಮಾಡೋದು. ಬರೀ ಜಾಮ್ ಅಷ್ಟೇ ಅಲ್ಲ, ಹಿಪ್ ಹಾಪ್ ಬಗ್ಗೆ ಒಂದು ಕ್ರೇಜಿ ಡಿಸ್ಕಷನ್ ನಡೀತು. ನಾನ್ ಕ್ವಶನ್ಸ್ ಕೇಳೋದು, ಅವ್ರ ಆನ್ಸರ್ ಮಾಡೋದು. ಒಂದ್ ಒಳ್ಳೆ ಸೆಷನ್. ನನಗಿದು ಇನ್ನೂ ಬೇಕು ಅಂತ ಅನ್ಸ್ತು. ನಾಳೆ ಮತ್ತೆ ಇನ್ನೊಂದು ಸೆಷನ್ ಹಾಕೋಣ ಬ್ರೋ. ನಾಳೆ ಒಂದು ಸೆಷನ್ ಹಾಕೋಣ ಬ್ರೋ. ಬ್ರೋ ನೆಕ್ಸ್ಟ್ ಸೆಷನ್ ಯಾವಾಗ? ಈ ತರ ಒಂದು 4 ಸೆಷನ್ ಹಾಕಿದ್ವಿ. ಅಲ್ಪ ಸ್ವಲ್ಪ ಗೊತ್ತಿರೋ ನನಗೆ ಒಂದ್ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂತು. ಮ್ಯೂಸಿಕ್ ಬಗ್ಗೆ, ರೈಟಿಂಗ್ ಬಗ್ಗೆ, ಇದ್ರ ಹಿಸ್ಟ್ರಿ ಬಗ್ಗೆ ಒಂಥರ ಜ್ಞಾನೋದಯ ಆಯ್ತು ಅನ್ಕೊಳ್ಳಿ. ಆದ್ರೆ ಒಂದಿನ ಬ್ರೋ, ನೀವ್ ಯಾಕೆ ಒಂದು ಟ್ರ್ಯಾಕ್ ಬರೀಬಾರ್ದು? ಏನ್ ಕಾಮಿಡಿ ಮಾಡ್ತಿದ್ದೀರಾ? ಹ್ಞೂ ಮಾಡಿ ಬ್ರೋ, ನಾನೇ ಬೀಟ್ ಮಾಡ್ತೀನಿ. ನಾನ್ ಹೆಂಗ್ ಬ್ರೋ ಮಾಡ್ಲಿ? ಬ್ರೋ ನಿಮ್ಗೆ ಹೆಂಗಿದ್ರು ರೈಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ, ಹಿಪ್ ಹಾಪ್ ಬಗ್ಗೆನೂ ನಾಲೆಡ್ಜ್ ಇದೆ, ಏನಕ್ಕೆ ಬರೀಬಾರ್ದು? ಮಾಡಿ ಬ್ರೋ, ಬೀಟ್ ನಾನೇ ಮಾಡ್ತೀನಿ ಅಂತ ನನ್ ತಲೆಗೆ ಹುಳ ಬಿಟ್ರು. ನನಗಿದೆಲ್ಲ ತುಂಬಾ ಹೊಸದು. ಹೆಂಗೆ ಏನು ಅಂತೆಲ್ಲ ಏನೂ ಗೊತ್ತಿಲ್ಲ. ನನ್ ಮೇಲೆ ನನಗೆ ಡೌಟು. ಬಟ್ 1 ನಿಮಿಷ, ಇವ್ರು ಹೇಳ್ತಿರೋದು ಕರೆಕ್ಟೇ ಅಲ್ವಾ? ನಾನ್ ಯಾಕೆ ಮಾಡ್ಬಾರ್ದು? ಏನೋ ಒಂದ್ ಸ್ವಲ್ಪ ಗೊತ್ತಿದೆ ಸರಿ, ಇನ್ ಮಿಕ್ಕಿರೋದ್ನ ಕಲಿತೀನಿ. ಹೇಳ್ಕೊಡಕ್ಕೆ ನಾವಿದೀವಲ್ಲ. ಕಲಿಬೇಕು ಅನ್ನೋ ಆಸೆ, ಮಾಡ್ಲೇಬೇಕು ಅನ್ನೋ ಹಠ, ಇವ್ರು ನನ್ ತಲೆಗ್ ಬಿಟ್ಟಿದ್ ಹುಳುಕ್ಕೆ ಹುಚ್ಚ ಆಗ್ಬಿಟ್ಟೆ. ನಂದಿದ್ದು ಒಂದೇ ಕಂಡೀಷನ್, ರಿಲೀಸ್ ಆಗೋವರೆಗೂ ಇದ್ರ ಬಗ್ಗೆ ನಮ್ 3 ಜನಕ್ ಬಿಟ್ರೆ ಇನ್ ಯಾರಿಗೂ ಗೊತ್ತಾಗ್ಬಾರ್ದು. ಪ್ರಾಮಿಸ್ ಬ್ರೋ, ನಾನಂತೂ ಯಾರಿಗೂ ಹೇಳಲ್ಲ. ನಾನು ಯಾರಿಗೆ ಹೇಳ್ತೀನಿ ಬ್ರೋ? ಈಗ ಆಕ್ಚುಯಲ್ ಕೆಲ್ಸ ಶುರು. ಫಸ್ಟ್ ಬ್ರೋ, ಟ್ರ್ಯಾಕ್ ಯಾವ್ದ್ರ ಬಗ್ಗೆ ಮಾಡೋಣ ಅನ್ಕೊಂಡಿದ್ದೀರಾ? ಹೌದು, ಏನ್ದ್ರ ಬಗ್ಗೆ ಮಾಡ್ಲಿ? ನನ್ ಪ್ರಕಾರ ಹಿಪ್ ಹಾಪ್ ರಾ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡಕ್ಕೆ ಒಂದು ಪವರ್ಫುಲ್ ಪ್ಲಾಟ್ಫಾರ್ಮ್. ಸ್ಟ್ರಗಲ್ಸ್, ಮೆಂಟಲ್ ಹೆಲ್ತ್ ಇವನ್ನೆಲ್ಲ ಕನ್ವೆ ಮಾಡಕ್ಕೆ ಒಂದು ಒಳ್ಳೆ ರೀತಿ ಅನ್ಸುತ್ತೆ. ಸೊ ನನ್ನ ಲೈಫ್ ಬಗ್ಗೆ ಹೇಳ. ನಿಮ್ ಲೈಫಾ? ಹ್ಞೂ ಬ್ರೋ, ಇದುವರೆಗೂ ನನ್ನ ಲೈಫಲ್ಲಿ ನಡೆದಿರೋ ಎಲ್ಲ ಎಕ್ಸ್ಪೀರಿಯನ್ಸಸ್ ಬಗ್ಗೆನೂ ಬರೀತೀನಿ. ತುಂಬಾ ಜನರಿಗೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಐ ಫೆಲ್ಟ್ ದಟ್ ನನ್ ಕತೆ ತುಂಬಾ ಜನರ ಕತೆ ಆಗಿರುತ್ತೆ ಅಂತ. ಫ್ರೆಂಡ್ಶಿಪ್ಪು, ರಿಲೇಶನ್ಶಿಪ್ಪು, ಬಿಟ್ರೇಯಲ್ಲು, ಬೇಜಾರು, ಡೌನ್ ಫಾಲು, ಕಮ್ ಬ್ಯಾಕು, ಇದೆಲ್ಲದನ್ನು ಕಮ್ಯುನಿಕೇಟ್ ಮಾಡಬೇಕು ಅನ್ಸ್ತು. ನನ್ನ ಟ್ರ್ಯಾಕ್ ಅಲ್ಲಿ ನನ್ ಕತೆ ಹೇಳ್ತೀನಿ ಬ್ರೋ. ನಿಮ್ ಕತೆನಾ? ಒಂದ್ ಕತೆ ಅಂತಾನೆ ಮಾಡ್ಬಿಡಿ, ಸೂಪರ್ ಆಗಿರುತ್ತೆ. ಹಂಗ್ ಶುರು ಆಗಿದ್ದೆ ಒಂದ್ ಕತೆ. ಕಾನ್ಸೆಪ್ಟ್ ಡಿಸೈಡ್ ಆಯ್ತು. ನೆಕ್ಸ್ಟ್ ಬ್ರೋ ಬೀಟ್ ಮಾಡೋಣ.
ನಿಮ್ಗೆ ಯಾವ ತರ ಬೇಕು ಹೇಳಿ. ಬ್ರೋ ನನ್ನ ಮೈಂಡ್ ಅಲ್ಲಿ ಕೆಲವು ಐಡಿಯಾಸ್ ಇದಾವೆ. ನಾನು ಪ್ರಾಪ್ಸಿ ಕೂತ್ಕೊಂಡು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಫನ್ ತೋರಿಸ್ಬೇಕು, ಫ್ರಸ್ಟ್ರೇಷನ್ ಇರಬೇಕು, ರಿಯಲೈಸೇಷನ್ ತರಬೇಕು, ರಿಡಮ್ಷನ್ ಬರಬೇಕು. ಈ ಎಲ್ಲಾ ಫೇಸಸ್ ನು ತೋರ್ಸೋ ತರ ಒಂದು ಮಸ್ತ್ ಬೀಟು ನನಗ್ ಬೇಕಿರೋ ಹಾಗೆ ನಾನ್ ಹೇಳ್ದಂಗೆ ತುಂಬಾ ತಾಳ್ಮೆಯಿಂದ ಕೇಳಿ. ಬ್ರೋ ಬೀಟ್ ರೆಡಿ ಬ್ರೋ, ತೊಳಿ ಬ್ರೋ. ಬ್ಯೂಟಿಫುಲ್ ಆಗಿ ಬಂದಿದೆ. ಆ ಕವರ್ ಅಲ್ಲಿ ಬ್ರೈನ್ ಸ್ಟಾಮ್ ಮಾಡಿ ಬೀಟ್ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಲಿರಿಕ್ಸ್ ಬರಿಬೇಕು. ಬ್ರೋ ಫಸ್ಟ್ ನಿಮ್ಮ ಮನ್ಸಿಗೆ ಅನ್ಸದ್ ಬರೀರಿ ಬ್ರೋ, ಆಮೇಲೆ ಹೆಂಗ್ ಬೇಕಂಗ್ ಸ್ಟ್ರಕ್ಚರ್ ಮಾಡ್ಕೊಳ್ಳೋಣ. ನನಗಂತೂ ಎನರ್ಜಿ ಪೀಕ್ಸ್ ಅಲ್ಲಿ ಇತ್ತು, ಆದ್ರೂ ಬರಿಬೇಕು ಅಂತ ಕುತ್ಕೊಂಡಾಗ ಬರೆಯಕ್ಕೆ ಆಗಿಲ್ಲ. ಬಟ್ ಅದ್ ಏನಾಯ್ತೋ ಒಂದಿನ ರಾತ್ರಿ 3 ಗಂಟೆಗೆ ಎಚ್ಚರ ಆಯ್ತು, ಕೈ ಕಡಿತಿತ್ತು. ನಿಜ ಹೇಳ್ತಿದ್ದೀನಿ, ನೀವ್ ನಂಬ್ತಿರೋ ಬಿಡ್ತಿರೋ, ನಿದ್ದೆ ಕಣ್ಣಲ್ಲಿ ಕುತ್ಕೊಂಡು ಒಂದೇ ಫ್ಲೋ ಅಲ್ಲಿ ಬರ್ದೆ. ನೆಕ್ಸ್ಟ್ ಡೇ ಬ್ರೋ ಕ್ರೇಜಿಯಾಗೆ ಬರ್ದಿದ್ದೀರಾ, ಬಟ್ ಇದನ್ನ ಬೀಟಕ್ಕೆ ಕುಂಡಿಸ್ಬೇಕಲ್ಲ. ಈಗ ಕುತ್ಕೊಂಡ್ ಕೂರ್ಸೋಣ ಬನ್ನಿ ಬ್ರೋ. ಬೇಗ ಮುಗಿಸಿ ಬ್ರೋ, ಇವತ್ತು ಸಂಜೆನೆ ರೆಕಾರ್ಡ್ ಮಾಡ್ಬಿಡೋಣ. 2 ಅವರ್ ಕುತ್ಕೊಂಡ್ವಿ, ಲಿರಿಕ್ಸ್ ನ ಕ್ಲೀನ್ ಆಗಿ ಕೂರ್ಸಿದ್ವಿ, ರೆಕಾರ್ಡಿಂಗ್ ಗೆ ಹೊರಟ್ವಿ. ರೆಕಾರ್ಡಿಂಗ್ ಸ್ಟುಡಿಯೋ ಅಂತೂ ನನಗೊಂದು ಹೊಸ ಪ್ರಪಂಚ. ಲೇಯರ್ಸ್ ಅಂತೆ, ಡಿ.ಟಿ ಅಂತೆ, ವೋಕಲ್ಸ್ ಅಂತೆ, ಇವೆಲ್ಲ ನನಗೆ ಹೊಸ ಪದಗಳು. ಆದ್ರೆ ಆ 1 ಅವರ್ ರೆಕಾರ್ಡಿಂಗ್ ಟೈಮ್ ಅಲ್ಲಿ ನಾನು ಬೇಜಾನ್ ಕಲಿತೆ. ನೆಕ್ಸ್ಟ್ ಮಿಕ್ಸಿಂಗ್ ಅಂಡ್ ಮಾಸ್ಟರಿಂಗು. ನಮ್ ಪ್ರಾಪ್ಸಿ ಕುತ್ಕೊಂಡು ಕ್ರೇಜಿ ಕೆಲಸ ಮಾಡಿ ಫೈನಲ್ ವರ್ಷನ್ ಒಂದು ನನಗೆ ಕಳ್ಸಿದ್ರು. ಬ್ರೋ ಟ್ರ್ಯಾಕ್ ಕಳ್ಸಿದೀನಿ, ಒಂದ್ಸಲ ಕೇಳಿ ನೋಡಿ ಬ್ರೋ. ನಾನು ನನ್ನ ರೂಮ್ ಅಲ್ಲಿ ಕುತ್ಕೊಂಡು ಅವ್ರು ಕಳ್ಸಿರೋದ್ನ ಪ್ಲೇ ಮಾಡಕ್ ಸ್ಟಾರ್ಟ್ ಮಾಡಿದೆ. ವೈಬ್ ಮಾಡೋ ಟೈಮ್ ಅಲ್ಲಿ ಸಡನ್ ಆಗಿ ಮನೋಜ್ ಎಂಟರ್ ಆದ. ಏನ್ ಮಾಮದು ಏನೋ ಕೇಳಿಸ್ಕೊಂತಿದ್ಯಾ? ಏನು ಇಲ್ಲ ಮಗ, ಲೇ ಹೇಳೋಲೆ. ಸೀಕ್ರೆಟ್ ಆಗಿ ಕೆಲಸ ಮಾಡ್ತಿದ್ವಲ್ಲ, ಸೈಕಲ್ ಗ್ಯಾಪ್ ಅಲ್ಲಿ ಇವನಿಗೆ ಎಲ್ಲ ಸ್ಪಿಲ್ ಮಾಡ್ಬೇಕಾ ಅಂತ ನನಗ್ ಯೋಚನೆ. ನನ್ನ ಹತ್ರನೇ ಸೀಕ್ರೆಟ್ಸಾ? ಸರಿ, ಎಷ್ಟೇ ಆದ್ರೂ ಅವನು ಫ್ರೆಂಡೇ ಅಲ್ವಾ, ಕೂರ್ಸಿ ಅವನ್ಗೆ ಫುಲ್ ಟ್ರ್ಯಾಕ್ ನ ಕೇಳಿಸ್ದೆ. ಫುಲ್ ಟ್ರ್ಯಾಕ್ ಕೇಳಿ ಇದನ್ನೇ ಹೋಗೋ ಮಾಡಿದೆ. 1 ತಿಂಗಳಿಂದ ಕೆಲಸ ನಡೀತಿದೆ. ಮಗ ನೀನು ಅಂದ್ರೆ ಸಾಂಗ್ ಎಂಡಿಂಗ್ ಅಲ್ಲಿ ರಿಯಲೈಸೇಷನ್ ಮತ್ತೆ ರಿಡೆಂಪ್ಷನ್ ಪಾರ್ಟ್ ಇದೆಯಲ್ಲ, ಅದಕ್ಕೆ ನಾನು ಅನಿಮೇಟ್ ಮಾಡ್ತೀನಿ, ಏನಂತೀಯಾ? That's how ಮನೋಜ್ ಎಂಟರ್ಡ್ ದ ಸ್ಟೋರಿ. ನಾನು ಅವನು ಕುತ್ಕೊಂಡು ಲಿರಿಕ್ಸ್ ಅನಲೈಸ್ ಮಾಡಿದ್ವಿ, ಬ್ರೈನ್ ಸ್ಟಾರ್ಮ್ ಮಾಡಿದ್ವಿ. ಐ ವಾಂಟೆಡ್ ಅ ಲಾಟ್ ಆಫ್ ಸಿಂಬಾಲಿಸಮ್. ಈ ಟ್ರ್ಯಾಕ್ ಒಳಗ್ ಒಂದ್ ಕತೆ ಇದೆ, ಅದರಲ್ಲಿ ವಿಜುವಲಿ ಇನ್ನೊಂದ್ ಕತೆ ತೋರಿಸ್ಬೇಕು ಅನ್ಸ್ತು. ಅಂಡ್ ಆ ವಿಜುವಲ್ಸ್ ಜೊತೆ ಫುಲ್ಲು ಆಟ ಆಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಟ್ರ್ಯಾಕ್ ಅಲ್ಲಿ ಬರೀ ಆನಿಮೇಟೆಡ್ ಪಾರ್ಟ್ ನ ಮಾತ್ರ ಸ್ಲೋ ಆಗಿ ಪ್ಲೇ ಮಾಡಿ ಅಬ್ಸರ್ವ್ ಮಾಡಿ, ನಿಮಗೆ ಅದರಲ್ಲಿ ಇನ್ನೊಂದ್ ಕತೆ ಕಾಣುತ್ತೆ. ಓಕೆ, ನೆಕ್ಸ್ಟ್ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಬೇಕಿತ್ತು. ಬ್ರೋ ಫಸ್ಟ್ ನೀವು ಲೊಕೇಶನ್ಸ್ ಡಿಸೈಡ್ ಮಾಡ್ಕೊಳ್ಳಿ, ಆಮೇಲೆ ಔಟ್ಫಿಟ್ಸ್ಗಳನ್ನೆಲ್ಲ ಓಕೆ ಮಾಡ್ಕೊಂಬಿಡಿ. ಬಟ್ ನನ್ನ ಹತ್ರ ನಿಮ್ ರ್ಯಾಪರ್ಸ್ ತರ ಯಾವ್ದು ಬಟ್ಟೆನೇ ಇಲ್ವಲ್ಲ ಬ್ರೋ. ಬ್ರೋ ಈ ಕತೆಲಿ ನೀವು ನಾರ್ಮಲ್ ಪರ್ಸನ್ ಬ್ರೋ, ನಾರ್ಮಲ್ ಆಗಿರೋ ಬಟ್ಟೆ ಹಾಕೊಳ್ಳಿ, ಹಾಗೆ ಕತೆಗೆ ಬೇಕಾಗಿರೋ ತರ ಲೊಕೇಶನ್ ಹುಡುಕ್ಬಿಡಿ, ಬೇಗ ಶೂಟ್ ಮುಗಿಸ್ಬಿಡೋಣ. ಕುತ್ಕೊಂಡು ಎಲ್ಲ ಡಿಸೈಡ್ ಮಾಡಿದೆ. ಕಣ್ಮುಚ್ಚ್ ತೆಗಿಯೋಷ್ಟ್ರಲ್ಲಿ ಶೂಟ್ ಡೇ ಬಂದೇ ಬಿಡ್ತು. ಟೀ ಅಂಗಡಿ, ಗೋಬಿ ಅಂಗಡಿ, ನಮ್ಮ ಏರಿಯಾ ಗಲ್ಲಿಗಳು, ರೆಸ್ಟೋರೆಂಟು, ಇವೆಲ್ಲ ಪಬ್ಲಿಕ್ ಜಾಗ. ಬ್ರೋ ಸ್ಪೀಕರ್ ತಂದಿಲ್ವಾ? ಸ್ಪೀಕರಾ? ಯಾಕೆ ಬ್ರೋ ಮ್ಯೂಸಿಕ್ ನ ಸ್ಪೀಕರ್ ಅಲ್ಲೇ ಜೋರಾಗಿ ಪ್ಲೇ ಮಾಡ್ಕೊಂಡು ಶೂಟ್ ಮಾಡ್ಬೇಕು ಬ್ರೋ. ಇಯರ್ಫೋನ್ಸ್ ಹಾಕೊಂಡು ನಾನು ಪರ್ಫಾರ್ಮ್ ಮಾಡ್ತೀನಿ, ನೀವ್ ಹಂಗೆ ಶೂಟ್ ಮಾಡಕ್ ಆಗಲ್ವಾ? ನಿಜ, ನನಗೆ ಇದೆಲ್ಲ ಹೊಸದು ಗುರು. ರೋಡಲ್ಲಿ ಜೋರಾಗಿ ಸ್ಪೀಕರ್ ಅಲ್ಲಿ ಸೌಂಡ್ ಹಾಕೊಂಡು ಪರ್ಫಾರ್ಮ್ ಮಾಡ್ಬೇಕು ಅಂತವ್ರೆ. ಎಲ್ರು ನನ್ನನ್ನೇ ನೋಡ್ತಿರ್ತಾರೆ ಅನ್ನೋ ನರ್ವಸ್ನೆಸ್. ಇದೆಲ್ಲ ನನ್ನ ಕೈಯಲ್ಲಿ ಆಗುತ್ತೋ ಇಲ್ವೋ ಅನ್ನೋ ಯೋಚನೆ ಬೇರೆ. ಬಟ್ ಆವತ್ತಲ್ಲಿ ನನ್ನ ಜೊತೆ ಇದ್ದವರೆಲ್ಲ ನನಗೆ ಒಳ್ಳೆ ಪುಷ್ ಕೊಟ್ರು. ಬ್ರೋ ತಲೆನೇ ಕೆಡ್ಸ್ಕೊಂಬೇಡಿ ಬ್ರೋ ಆರಾಮಾಗಿ ಮಾಡಿ ಬ್ರೋ. ಬಸ್ ನನ್ನ ಗಾಡಿ ಮೇಲೆ ಕುತ್ಕೊಳ್ಳಿ, ಆರಾಮಾಗಿ ಮಾಡಿ. ಓ ನಿಮ್ಮ ಏರಿಯಲ್ಲಿ ನಿನಗೇನೋ ಭಯ, ಮುಚ್ಕೊಂಡ್ ಮಾಡೋ. ಇಲ್ಲೇನ್ ಬೇಕಾದ್ರೂ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಡ್ಯಾಮ್, ಎಲ್ರು ಕ್ರೇಜಿ ಪುಷ್ ಕೊಟ್ರು. ಖುಷಿ ಆಗ್ಬಿಟ್ಟೆ. 3 ಗಂಟೆಗೆ ಶೂಟ್ ಶುರು ಮಾಡಿದ್ವಿ, 6 ಗಂಟೆಗೆಲ್ಲ ಪ್ಯಾಕಪ್. ವಾಟ್ ಅ ಕ್ರೇಜಿ ಡೇ. ನೆಕ್ಸ್ಟ್ ಪಾರ್ಟು ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಎಡಿಟಿಂಗು. ನನ್ನ ಇನ್ಪುಟ್ ನಾನ್ ಕೊಟ್ಟೆ, ಅವ್ರ ಕೆಲ್ಸಾನ್ ಕ್ರೇಜಿ ಆಗಿ ಮಾಡಿದ್ರು, ಕಲರ್ ಗ್ರೇಡ್ ಹಾಕಿದ್ರು, ಇಂಟ್ರೋ ಕೊಟ್ರು, ಔಟ್ರೋ ತೆಗೆದ್ರು. ಎಕ್ಸ್ಪೋರ್ಟ್ ಆಗಿದ್ ವಿಡಿಯೋನ ನಾನ್ ನೋಡಿ ಫುಲ್ಲು ಫಿದಾ. ಕೆಲ್ಸ ಇಲ್ಲಿಗೆ ಮುಗೀತು ಅನ್ಕೊಂಬೇಡಿ, ಇನ್ನು ವಿಡಿಯೋನ ಸ್ಕೆಡ್ಯೂಲ್ ಮಾಡ್ಬೇಕು, ತಮ್ನೇಲ್ ಹಾಕ್ಬೇಕು, ಕ್ಯಾಪ್ಷನ್ನು, ಡಿಸ್ಕ್ರಿಪ್ಷನ್ನು ಅಂತ 1-2. ಬ್ರೋ ಎಲ್ಲ ಸೆಟ್ ಆಗಿದೆ. ನೀವು ಅನ್ಕೊಂಡಿರಂಗೆ ನಾಳೆ ಬೆಳಗ್ಗೆ 10:00 ಎಲ್ಲರೂ ನಿಮ್ಮ ಟ್ರ್ಯಾಕ್ ನೋಡ್ತಾರೆ. ಈ ಪ್ರಾಜೆಕ್ಟ್ ಬಗ್ಗೆ ನಾವ್ ಕೆಲಸ ಮಾಡಿರೋ ನಮ್ 4 ಜನಕ್ಕೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ. ನನ್ ಫ್ರೆಂಡ್ಸ್ಗಾಗ್ಲಿ, ನನ್ ಫ್ಯಾಮಿಲಿಗಾಗ್ಲಿ, ನನ್ ಫಾಲೋವರ್ಸ್ಗಾಗ್ಲಿ, ನೋಬಡಿ ನೋಸ್. ಬೆಳಗ್ಗೆ 10 ಗಂಟೆ, ಟ್ರ್ಯಾಕ್ ರಿಲೀಸ್ ಆಗಕ್ಕೆ ಇನ್ನ 30 ನಿಮಿಷ ಉಳಿದಿದೆ. ಎಲ್ರೂ ಪಕ್ಕಾ ಸೈಕ್ ಆಗ್ತಾರೆ ಅನ್ನೋದ್ರ ಬಗ್ಗೆ ನಾನು ಕಾನ್ಫಿಡೆಂಟ್ ಆಗಿದ್ದೆ. ಅಂದ್ರೆ ಐ ಎಕ್ಸ್ಪೆಕ್ಟೆಡ್ ಸಮ್ ಕ್ರೇಜಿ ರೆಸ್ಪಾನ್ಸಸ್ ಅಂಡ್ ರಿಯಾಕ್ಷನ್ಸ್. ಆದ್ರೂ ಅದೇನಾಗುತ್ತೋ, ಜನ ಇದನ್ನ ಹೆಂಗ್ ಅರ್ಥ ಮಾಡ್ಕೊಂತಾರೋ, ಖುಷಿ ಪಡ್ತಾರ, ಶಾಕ್ ಆಗ್ತಾರ, ಕನೆಕ್ಟ್ ಆಗ್ತಾರ, ಕೆರ ತಗೋತಾರ, ಎಲ್ಲಾ ನೆಟ್ಗೆ ಇದ್ರು ಅದ್ ಏನಾಗುತ್ತೋ ಅನ್ನೋ ಒಂದು ನರ್ವಸ್ನೆಸ್. ಇಷ್ಟು ದಿನ ಮಾಡಿದ ಕೆಲಸ ಎಲ್ಲ ರಿಫ್ಲೆಕ್ಟ್ ಆಗ್ತಿತ್ತು. ಆಲ್ ದ ವರ್ಕ್, ಆಲ್ ದ ಥಾಟ್ಸ್, ದ ಫುಲ್ ಎಕ್ಸ್ಪೀರಿಯನ್ಸ್ ಒಂದ್ಸಲ ಕಣ್ಮುಂದೆ ರಪ್ ಅಂತ ಪಾಸ್ ಆಯ್ತು. ಅದ್ ಯಾವಾಗ 10:30 ಆಯ್ತೋ ಗೊತ್ತೇ ಆಗ್ಲಿಲ್ಲ. ಟ್ರ್ಯಾಕು ರಿಲೀಸ್ ಆಗೋಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳಕ್ ಹೇಳಿದ್ನಲ್ವಾ, ಏನದು? ಅದೇ ಬಟರ್ಫ್ಲೈ ಎಫೆಕ್ಟು. 1 ವರ್ಷದ ಹಿಂದೆ ಇದು ಯಾವುದೂ ಇರಲಿಲ್ಲ. ಈ ಹಾಡು, ಈ ಜನ, ನಥಿಂಗ್. ಆವತ್ತು ಸಣ್ಣದಾಗಿ ಕಾಣಿಸಿದ ಒಂದು ಕ್ಷಣ ನನ್ನ ಇವತ್ತು ಬೇರೆನೇ ಒಂದು ದಿಕ್ಕಿಗೆ ತಗೊಂಡು ಬಂತು. ಆ ಒಂದು ಸಣ್ಣ ಕ್ಷಣ ಸಾಕು
ನಾವು ಅನ್ಕೊಂಡೇ ಇಳ್ದಿರೋ ಒಂದು ಜಾಗಕ್ಕೆ ನಮ್ಮನ್ನ ತಲುಪಿಸೋದಕ್ಕೆ. ಲೈಫ್ ಡಸಂಟ್ ಮೂವ್ ಇನ್ ಅ ಸ್ಟ್ರೇಟ್ ಲೈನ್, ಇಟ್ ಮೂವ್ಸ್ ಇನ್ ಫೇಸಸ್. ಒಂದೊಂದು ಹಂತದಲ್ಲೂ ಜನ ಬರ್ತಾರೆ, ನಿಮ್ಮನ್ನ ನೀವು ಕಳ್ಕೊಂತೀರಾ, ಹೊಸ ಪಾಠಗಳನ್ನ ಕಲಿತೀರಾ. ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಕೆಲವು ಸತ್ಯಗಳನ್ನ ನೀವು ಎದುರಿಸಲೇಬೇಕು. ನಿಮ್ಮನ್ನೇ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ್ಲೇ ನಿಮಗೆ ಎಲ್ಲದರಿಂದನೂ ಮುಕ್ತಿ ಸಿಗೋದು. ಕೆಲವು ಕಷ್ಟದ ಸಮಯದಲ್ಲಿ ತಾಳ್ಮೆ, ಪರಿಶ್ರಮ ಮತ್ತೆ ನಿಮಗೆ ಗೊತ್ತಿಲ್ಲದೆ ಇರೋ ನಿಮ್ಮೊಳಗಿರೋ ಒಂದು ಶಕ್ತಿನ ನೀವು ತೋರಿಸ್ಬೇಕಾಗುತ್ತೆ. ನಿಜ ಏನು ಅಂದರೆ, ಯು ನೆವರ್ ಸಿ ದ ಬ್ಯೂಟಿ ವೈಲ್ ಯು ಆರ್ ಲಿವಿಂಗ್ ಥ್ರೂ ದ ಕೇಯೋಸ್. ಯು ಓನ್ಲಿ ಸಿ ಇಟ್ ವೆನ್ ಯು ಲುಕ್ ಬ್ಯಾಕ್ ಆ್ಯಂಡ್ ರಿಯಲೈಸ್ ದ್ಯಾಟ್ ಎವ್ರಿ ಮೂಮೆಂಟ್ ವಾಸ್ ಓನ್ಲಿ ಟೇಕಿಂಗ್ ಯು ಟುವರ್ಡ್ಸ್ ಸಮಥಿಂಗ್ ಬಿಗರ್. ಅದೇ ಬಟರ್ಫ್ಲೈ ಎಫೆಕ್ಟ್ ಅಂದರೆ, ರಿಸಲ್ಟ್ನ ನೀವು ಯಾವತ್ತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನೀವು ಮುಂದೆ ನಡೀತಾ ಇರಬೇಕಷ್ಟೇ. ಒಂದು ದಿನ ಬರುತ್ತೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋ ದಿನ. ಆವತ್ತು ನಿಮಗೆ ಎಲ್ಲಾನು ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಕತೆ ಮುಂದಕ್ಕೆ ಹೋಗ್ತಾ ಇರಲಿ, ಆಯ್ತಾ?